ಸೊ ಬೇಸಿಕಲಿ ಮೆದುಳು ಮೆದುಳು ನಮಗೆ ಯಾಕೆ ಬೇಕು? ಕೆಲವರಿಗೆ ನಿಂಗೆ ತಲೆ ಇಲ್ಲ ಬುದ್ಧಿ ಇಲ್ಲ ಅಂತಾರೆ, ಕೇಳಿದೀವಲ್ವಾ? ಸೊ ಹಾಗಾಗಿ ಮೆದುಳು ಯಾಕೆ ಬೇಕು? ನಮ್ಮ ದೇಹದಲ್ಲಿರುವ ಬೇರೆ ಎಲ್ಲ ಭಾಗಗಳನ್ನ, ಬೇರೆ ಎಲ್ಲ ಅಂಗಗಳನ್ನ, ಅಂಗಾಂಶಗಳನ್ನ ಕರೆಕ್ಟ್ ಆಗಿ ವರ್ಕ್ ಮಾಡೋದನ್ನ ಕಂಟ್ರೋಲ್ ಮಾಡೋ ಸೆಂಟರ್ ಈಸ್ ನಥಿಂಗ್ ಬಟ್ ಅವರ್ ನ್ಯೂರಲ್ ಸಿಸ್ಟಮ್. ಒಂದು ಕಂಟ್ರೋಲ್ ಕೂಡ ಮಾಡತ್ತೆ, ಪ್ಲಸ್ ಕೋಆರ್ಡಿನೇಟ್ ಕೂಡ ಮಾಡತ್ತೆ. ಸೊ ಒಂದು ಆರ್ಗನ್ ಇನ್ನೊಂದು ಆರ್ಗನ್ ಜೊತೆ ಯಾವ ರೀತಿ ಸಪೋರ್ಟ್ ಮಾಡಬೇಕು. ಸೊ ನಿಮಗೆ ಬ್ಲಡ್ ಅಂತ ತಗೊಂಡ್ರೆ ಬ್ಲಡ್ ಪ್ಲಸ್ ಲಂಗ್ಸ್, ಬ್ಲಡ್ ಇಂದ ಎಷ್ಟು ನಿಮಗೆ ಆಕ್ಸಿಜನ್ ಬರಬೇಕು, ಆಲ್ವಿಯೋಲೈ ಅದನ್ನ ಹೇಗೆ ಫಿಲ್ಟರ್ ಮಾಡಬೇಕು, ಆಕ್ಸಿಜನ್ ಅನ್ನ ಎಷ್ಟು ತಗೋಬೇಕು, ಬ್ಲಡ್ ಗೆ ಹೇಗೆ ಬಿಡಬೇಕು, ಕಾರ್ಬನ್ ಡೈಆಕ್ಸೈಡ್ ಎಷ್ಟು ತಗೋಬೇಕು. ಸೊ ಒಂದು ಕಂಟ್ರೋಲ್ ಕೂಡ ಮಾಡತ್ತೆ, ಒಂದು ಮತ್ತೆ ಇನ್ನೊಂದು ಅಂಗದ ನಡುವೆ ಕೋಆರ್ಡಿನೇಷನ್ ಕರೆಕ್ಟ್ ಆಗಿ ಕೆಲಸ ಬ್ಯಾಲೆನ್ಸ್ ಆಗೋ ರೀತಿ ಮಾಡೋದಕ್ಕೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಸೆಂಟರ್ ಆಫ್ ಅವರ್ ಬಾಡಿ. ಇದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಯಾವ ಪಾರ್ಟಿಗೆ ಏಟ್ ಬೀಳುತ್ತೋ ಆ ಪಾರ್ಟ್ ವರ್ಕ್ ಮಾಡೋದು ಕಡಿಮೆ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ರೈಟ್ ಸೈಡ್ ಆಫ್ ದ ಬ್ರೈನ್ಗೆ ಏನಾದ್ರೂ ಏಟ್ ಬಿದ್ರೆ, ಆಕ್ಸಿಡೆಂಟ್ ಆದ್ರೆ ಲೆಫ್ಟ್ ಪಾರ್ಟ್ ಆಫ್ ಅವರ್ ಬಾಡಿ ಕಂಟ್ರೋಲ್ ಏನಿರುತ್ತೋ ಅದು ತಪ್ಪಿ ಹೋಗುತ್ತೆ. ಸೊ ಲೆಫ್ಟ್ ಪಾರ್ಟ್ ಆಫ್ ದ ಬ್ರೈನ್ ವಿಲ್ ಕಂಟ್ರೋಲ್ ಯುವರ್ ರೈಟ್ ಪಾರ್ಟ್ ಆಫ್ ದ ಬಾಡಿ. ಸೊ ಹಾಗಾಗಿ ಲೆಫ್ಟ್ ಪಾರ್ಟಿಗೆ ಏನಾದ್ರು ಬ್ರೈನ್ಗೆ ಆಕ್ಸಿಡೆಂಟ್ ಆಗಿ ಇಲ್ಲೇನಾದ್ರು ತೂತ್ ಆಗಿ ಏಟ್ ಬಿದ್ರೆ ರೈಟ್ ಸೈಡ್ ಇನ್ಕ್ಲೂಡಿಂಗ್ ಕಣ್ಣು ಲಕ್ವ ಇಲ್ಲಿ ಹೊಡಿಯುತ್ತೆ ಗೊತ್ತಾ, ಪ್ಯಾರಾಲಿಸಿಸ್, ರೈಟ್ ಸೈಡ್ ಪಾರ್ಟ್ ಆಫ್ ದ ಬಾಡಿ. ಸೊ ಕೈಗಾಗಿರ್ಬೋದು ಕಾಲಿಗಾಗ್ಬೋದು ಲಕ್ವ ಹೊಡೆಯೋ ಚಾನ್ಸಸ್ ಅಥವಾ ಕಂಟ್ರೋಲ್ ತಪ್ಪೋಗುವಂತ ಚಾನ್ಸಸ್ ಇರುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ಸೊ ಇಟ್ ನೀಡ್ಸ್ ಟು ಬಿ ಕೆಪ್ಟ್ ವೆರಿ ಹೆಲ್ದಿ, ಆರೋಗ್ಯಕರವಾಗಿ ಈ ಬ್ರೈನ್ ಸಿಸ್ಟಮ್ ಅನ್ನ ನಾವು ಇಟ್ಕೋಬೇಕು. ಸೊ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಹ್ಯೂಮನ್ ನ್ಯೂರಲ್ ಸಿಸ್ಟಮ್. ಸೊ ಇದರಲ್ಲಿ ಸೊ ನ್ಯೂರಲ್ ಕಂಟ್ರೋಲ್ ಯಾವ ರೀತಿ ಮಾಡುತ್ತೆ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಪೆರಿಫೆರಲ್, ಸೊ ನ್ಯೂರಲ್ ಸಿಸ್ಟಮ್ ನಲ್ಲಿ ಎರಡು ಭಾಗ ಇದೆ. ಒಂದು PNS, ನೆಕ್ಸ್ಟ್ ಒನ್ ಈಸ್ CNS, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಹಾಗಂದ್ರೆ ಏನು, ಅದರಲ್ಲಿರೋ ಪಾರ್ಟ್ಸ್ ಏನು, ಅದರ ಫಂಕ್ಷನ್ ಏನು. ನೆಕ್ಸ್ಟ್ ಒನ್ ಹ್ಯೂಮನ್ ಬ್ರೈನ್, ಪಾರ್ಟ್ಸ್ ಆಫ್ ದ ಬ್ರೈನ್, ಏನೇನು ಭಾಗಗಳಿದಾವೆ, ಸೊ ಮತ್ತು ಅವುಗಳ ಕೆಲಸ ಏನು. ಅಂಡ್ ಲಾಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಕಾಲ್ಡ್ ಆಸ್ ರಿಫ್ಲೆಕ್ಸ್ ಆಕ್ಷನ್. ಸಡನ್ ಆಗಿ ನಾವೇನಾದ್ರೂ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಆ ಕೆಲಸ ಬ್ರೈನ್ ಇಂದ ಮಾಡ್ತೀವೋ ಅಥವಾ ಬೇರೆ ಜಾಗದಿಂದ ಅದಕ್ಕೆ ಕಂಟ್ರೋಲ್ ಸಿಕ್ಕುತ್ತೋ, ಆರ್ಡರ್ ಎಲ್ಲಿಂದ ಪಾಸ್ ಆಗುತ್ತೆ, ಐದರ್ ಬ್ರೈನ್ ಇಂದನೋ ಸ್ಪೈನಲ್ ಕಾರ್ಡ್ ಇಂದನೋ. ಸೊ ಅದನ್ನ ವಿ ವಿಲ್ ಕಾಲ್ಡ್ ಇಟ್ ಆಸ್ ರಿಫ್ಲೆಕ್ಸ್ ಆಕ್ಷನ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಸೊ ದಿಸ್ ಈಸ್ ದ ಹೋಲ್ ಅಪ್ರೋಚ್ ಅಬೌಟ್ ನ್ಯೂರಲ್ ಸಿಸ್ಟಮ್. ಕ್ಲಿಯರ್ ಅಲ್ವಾ? ಸೊ ವಿಲ್ ಸ್ಟಾರ್ಟ್ ವಿತ್ ನ್ಯೂರಲ್ ಸಿಸ್ಟಮ್. ಸೊ ದಿಸ್ ಈಸ್ ಅವರ್ ಬ್ರೈನ್. So basically brain is divided into three major parts. One is forebrain, midbrain and hindbrain. Hindbrain ಅಂದ್ರೆ ನಿಮಗೆ ಕೆಳಗಡೆ ಇರೋ ಬ್ರೈನ್, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? So this part is called as forebrain. So ಇದರ ಮಧ್ಯದಲ್ಲಿ ಇದೆ, ಜಸ್ಟ್ ಇದರ ಬಿಲೋ ಇರೋ ಪಾರ್ಟ್ ಅನ್ನ ಮಿಡ್ ಬ್ರೈನ್ ಅಂತ ಕರಿತೀವಿ. ಸೊ ಇದ್ರ ಒಳಗಡೆ ಯು ಹ್ಯಾವ್ ಸೋ ಮೆನಿ ಪಾರ್ಟ್ಸ್. ಕ್ಲಿಯರ್? ಸೊ ಇದರಲ್ಲಿ ರಿಲೀಸ್ ಆಗೋ ಹಾರ್ಮೋನ್ಸ್ ಗಳನ್ನ ಕೂಡ ನಾನು ಗ್ಲ್ಯಾಂಡ್ಸ್ ಬಗ್ಗೆ ಲಾಸ್ಟ್ ಡಿಸ್ಕಸ್ ಮಾಡ್ತೀನಿ. ಸೊ ಆ ಕ್ಲಾಸ್ ನಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಇವತ್ತೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ದಟ್ ವಾಟ್ ಆರ್ ದ ಪಾರ್ಟ್ಸ್ ಆಫ್ ದ ಬ್ರೈನ್ ಮತ್ತು ಆ ಪಾರ್ಟ್ಸ್ ನ ಫಂಕ್ಷನ್ ಏನು, ಅಷ್ಟನ್ನ ಸ್ಟಾಪ್ ಮಾಡಿರೋಣ. ಸೊ ಗ್ಲ್ಯಾಂಡ್ಸ್ ಯಾವ್ದಾದ್ರು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಅದನ್ನ ಲಾಸ್ಟ್ ಕ್ಲಾಸ್ ನಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಆರ್ಗನ್ ಗಳದನ್ನು ಹಾರ್ಮೋನ್ಸ್ ನ ಲಿಸ್ಟ್ ಮಾಡಿ ಕೊಡ್ತೀನಿ ಲಾಸ್ಟ್ ಕ್ಲಾಸ್ ನಲ್ಲಿ. ಸೊ ಟುಡೇ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಪಾರ್ಟ್ಸ್ ಆಫ್ ಬ್ರೈನ್ ಆಸ್ ವೆಲ್ ಆಸ್ ಫಂಕ್ಷನ್ ಆಫ್ ದಟ್ ಪರ್ಟಿಕ್ಯುಲರ್ ಪಾರ್ಟ್. ಸೊ ಮೂರು ಭಾಗ ಇದೆ, ಫೋರ್ ಬ್ರೈನ್, ಮಿಡ್ ಬ್ರೈನ್ ಆಸ್ ವೆಲ್ ಆಸ್ ದಿಸ್ ಹೈಂಡ್ ಬ್ರೈನ್. ಹೈಂಡ್ ಮೀನ್ಸ್ ಬಿಲೋ. ಸೊ ಮೇಜರ್ ಪಾರ್ಟ್ಸ್ ಕಾರ್ಟೆಕ್ಸ್. ಕಾರ್ಟೆಕ್ಸ್ ಮೀನ್ಸ್ as I said it is an external part. ಸೊ ಈ ಮೇಲ್ಭಾಗವನ್ನ ನಾವು ಆಲ್ಮೋಸ್ಟ್ 4 ಭಾಗವಾಗಿ ಡಿವೈಡ್ ಮಾಡಿದೀವಿ. ಒನ್ ಈಸ್ ಯುವರ್ ಫ್ರಂಟಲ್ ಬ್ರೈನ್ ಅಥವಾ ಇದನ್ನ ಫೋರ್ ಬ್ರೈನ್ ಅಂತ ಕರಿತೀವಿ. ಈ ಭಾಗ ಇಲ್ಲಿಂದ ಇಲ್ಲಿವರೆಗೂ ದಿಸ್ ಇಸ್ ಕಾಲ್ಡ್ ಫೋರ್ ಬ್ರೈನ್. ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಪೆರೈಟಲ್ ಬ್ರೈನ್. ಸೊ ಈ ಪಾರ್ಟ್ ಮಧ್ಯ ಭಾಗದಿಂದ ಮುಕ್ಕಾಲು ಭಾಗ. ಸೊ ಇಲ್ಲಿಂದ ನಿಮಗೆ ಹಿಂದ್ಗಡೆ ಏನಿದೆಯೋ ಅಪ್ ಟು ಹಿಯರ್, ಇಲ್ಲಿಂದ ಇಲ್ಲಿವರೆಗೂ ದಿಸ್ ಈಸ್ ಕಾಲ್ಡ್ ಆಸ್ ಆಸಿಪಿಟಲ್ ಲೋಬ್. ಸೊ ಇದಾದ್ಮೇಲೆ ಇಲ್ಲಿ ಪಾರ್ಟ್, ಈ ಪಾರ್ಟ್ ಏನಿದೆಯೋ ಬ್ರೈನ್ ನ ಕೆಳಗಡೆ ಪಾರ್ಟ್, ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್
ಟೆಂಪೋರಲ್ ಲೋಬ್ ಅಂತ ಕರೀತೀವಿ. ಸೊ ದೀಸ್ ಆರ್ ದ 4 ಮೇಜರ್ ಪಾರ್ಟ್ಸ್ ಆಫ್ ದ ಕಾರ್ಟೆಕ್ಸ್ ಆಫ್ ಬ್ರೈನ್. ಬ್ರೈನ್ ನ ಮೇಲ್ಪದರದ 4 ಭಾಗಗಳು. ಸೊ ಇದರ ಒಳಗಡೆ ಯು ಹ್ಯಾವ್ ಸೋ ಮೆನಿ ಅದರ್ ಪಾರ್ಟ್ಸ್. ಸೊ ಅವುಗಳ ಫಂಕ್ಷನ್ ಏನು ಅಂತ ಒಂದಾದ್ಮೇಲೆ ಒಂದು ಅರ್ಥ ಮಾಡ್ಕೊಳ್ತಾ ಹೋಗೋದು. ಸೊ ಇದು ಅರ್ಥ ಆಗಿದೆಯಾ? ಒನ್ ಈಸ್ ಎಂಟೈರ್ ಬ್ರೈನ್ ಈಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್, ಫೋರ್ ಬ್ರೈನ್, ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್. ಅದರಲ್ಲಿ ಮೇಲ್ಗಡೆ ಭಾಗ ಏನಿದೆಯೋ ಅದನ್ನ ವಿ ಹ್ಯಾವ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್. ಸೊ ಒನ್ ಈಸ್ ಫ್ರಾಂಟಲ್, ಪೆರೈಟಲ್, ಆಸಿಪಿಟಲ್ ಆಸ್ ವೆಲ್ ಆಸ್ ಟೆಂಪೋರಲ್ ಪಾರ್ಟ್. ಹೋಮಿಯೋಸ್ಟಾಸಿಸ್ ಅನ್ನೋ ಒಂದು ಪದ ನೆನ್ಪಿಟ್ಕೊಳ್ಳಿ. ಸೊ ಹೋಮಿಯೋಸ್ಟಾಸಿಸ್ ಮೀನ್ಸ್ ಬ್ಯಾಲೆನ್ಸ್, ಆರ್ಗನ್ಸ್ ನ ಕೋಆರ್ಡಿನೇಟ್ ಮಾಡೋದು ಮತ್ತು ಮೇಂಟೈನ್ ಮಾಡುವ ಕೆಲಸ, ಮೆದುಳಿನ ಕೆಲಸವನ್ನ ನಾವು ಬೇಸಿಕಲಿ ಹೋಮಿಯೋಸ್ಟಾಸಿಸ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಹೋಮಿಯೋಸ್ಟಾಸಿಸ್. So neural system will provide an organized network of point to point connections for quick coordination between various organs. ಬೇರೆ ಬೇರೆ ಅಂಗಾಂಗಗಳು ಅಥವಾ ಅಂಗಾಂಶಗಳು ಕೆಲಸ ಮಾಡೋದಕ್ಕೆ ಸಹಾಯ ಮಾಡುವಂತ ಪಾರ್ಟ್ is nothing but our brain. So it is basically an endocrine system. So exocrine endocrine system ಬಗ್ಗೆ ಡಿಸ್ಕಸ್ ಮಾಡಿದೀವಲ್ವಾ. So brain is an endocrine system. ಸೊ ಡೈರೆಕ್ಟ್ ಆಗಿ ಏನ್ ಮಾಡುತ್ತೆ ಎಂಡೋಕ್ರೈನ್ ಸಿಸ್ಟಮ್ ನಲ್ಲಿ? ವಾಟ್ ಈಸ್ ದ ಡಿಫರೆನ್ಸ್ ಎಕ್ಸೋಕ್ರೈನ್ ಅಂಡ್ ಎಂಡೋಕ್ರೈನ್? ನಿಮಗೆ ಎಕ್ಸೋಕ್ರೈನ್ ಇದ್ರೆ ಹಾರ್ಮೋನ್ಸ್ ನ ಗ್ರಂಥಿಗಳ ಒಳಗಡೆಗೆ ಬಿಡುಗಡೆ ಮಾಡುತ್ತೆ. ಎಂಡೋಕ್ರೈನ್ ಗ್ಲ್ಯಾಂಡ್ ಆದ್ರೆ ಡೈರೆಕ್ಟ್ ಆಗಿ ಬ್ಲಡ್ಡಿನ ಒಳಗಡೆಗೆ ಬಿಡುಗಡೆ ಮಾಡುತ್ತೆ. ಒಂದ್ಸಲ ತೆಗೆದು ನೋಡಿ, ಬರ್ಸಿದೀನಿ, ಅದನ್ನು ಆಲ್ರೆಡಿ ಬರ್ಸಿದೀನಿ. ಸೊ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅದಿರುತ್ತೆ, ಇಲ್ಲ ಇದಿರುತ್ತೆ, ನಿಮಗೆ ಡೌಟ್ ಇರುತ್ತೆ, ನಾನು ಬರ್ಸಿದೀನಿ, ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಗ್ರಂಥಿಗಳ ಒಳಗಡೆಗೆ ಬಿಡುಗಡೆ ಮಾಡುತ್ತೆ. ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಡೈರೆಕ್ಟ್ ಆಗಿ ಬ್ಲಡ್ ಗೆ ಇದನ್ನ ಬಿಡುಗಡೆ ಮಾಡುತ್ತೆ. ಕ್ಲಿಯರಾ? ಸೊ ಬ್ಲಡ್ ಗೆ ಏನ್ ಬಿಡುಗಡೆ ಮಾಡುತ್ತೆ ಅಂದ್ರೆ ಮೆದುಳು ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಆಂಟಿ ಡೈಯೂರೆಟಿಕ್ ಹಾರ್ಮೋನ್ ADH, ಕಿಡ್ನಿನ ಕಂಟ್ರೋಲ್ ಮಾಡೋದಕ್ಕೆ ಹೇಳಿದ್ನಲ್ವಾ. ಸೊ ಆಂಟಿ ಡೈಯೂರೆಟಿಕ್ ಹಾರ್ಮೋನ್ ಅನ್ನ ಬ್ಲಡ್ ಗೆ ರಿಲೀಸ್ ಮಾಡುತ್ತೆ. ಅದು ಬಂದ್ಬಿಟ್ಟು ಕಿಡ್ನಿಗೆ ಏನ್ ಹೇಳುತ್ತೆ, ನೋಡಪ್ಪ ನೀನ್ ಈ ತರ ಕೆಲಸ ಮಾಡು ಅಂತ ಹೇಳಿ ಹೇಳುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಅದು ಬ್ಲಡ್ ಗೆ ರಿಲೀಸ್ ಆಗ್ಲೇಬೇಕು. ಹಾಗಾಗಿ ದಿಸ್ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ಯುವರ್ ಎಂಡೋಕ್ರೈನ್ ಸಿಸ್ಟಮ್. ಕ್ಲಿಯರ್ ಅಲ್ಲ? ಸೊ ಬೇಸಿಕಲಿ ದಿಸ್ ಒನ್ ಹ್ಯೂಮನ್ ನ್ಯೂರಲ್ ಸಿಸ್ಟಮ್. ಸೊ ಹ್ಯೂಮನ್ ನ್ಯೂರಲ್ ಸಿಸ್ಟಮ್ is basically divided into 2 parts. One is central nervous system, second one is our peripheral nervous system. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ನಮ್ಮ ಮೆದುಳು ಮತ್ತು ಬೆನ್ನುಹುರಿ, ಸ್ಪೈನಲ್ ಕಾರ್ಡ್ ಏನಿದೆಯಲ್ವಾ, ಅವೆರಡನ್ನ ಮಾತ್ರ ಸೇರಿಸಿ ನಾವು ವಿ ಕಾಲ್ ಇಟ್ ಆಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಮೆದುಳು ಮತ್ತು ಬೆನ್ನುಹುರಿ ಅಲ್ವಾ. ಸೊ ಅದನ್ನ ಬಿಟ್ಟು ಬಾಡಿಯ ಬೇರೆ ಪಾರ್ಟ್ಸ್ ಗೆ ನರಮಂಡಲಗಳು ಹೋಗಿದ್ಯಾ, ನ್ಯೂರಾನ್ಸ್ ಗಳು ಹೋಗಿದ್ಯಾ? ಸೊ ಅದನ್ನ ಬೇಸಿಕಲಿ ವಿ ಕಾಲ್ ಇಟ್ ಆಸ್ ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಯೆಲ್ಲೋ ಕಲರ್ ಏನ್ ಹೈಲೈಟ್ ಆಗ್ತಾ ಇದೆಯೋ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಪರ್ಪಲ್ ಕಲರ್ ನ್ಯೂರಾನ್ಸ್ ಗಳು ಓಡಾಡ್ತಾ ಇದೆಯಲ್ಲ, ದೇ ಆರ್ ಬೇಸಿಕಲಿ ಕಾಲ್ಡ್ ಆಸ್ ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್. ಆಯ್ತಾ? ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್ ಅಂತ ಕರಿತೀವಿ. ಬೇಸಿಕಲಿ ನಿಮ್ಮ ಮೆದುಳು ಮತ್ತು ಸ್ಪೈನಲ್ ಕಾರ್ಡ್ ಅನ್ನ ಬಿಟ್ಟು ಮಿಕ್ಕಿರುವಂತ ಎಲ್ಲಾ ಪಾರ್ಟ್ ಈಸ್ ಕಾಲ್ಡ್ ಆಸ್ ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್. ಇದನ್ನ ಹಾಗೆ ಮೆನ್ಷನ್ ಮಾಡ್ಕೊಂಡಿರಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಲ್ಲಿ ನೀವು ಬರೆಯುವಾಗ ಕಂಪ್ಲೀಟ್ ನೋಟ್ಸ್ ಬರೀಬೇಕು ಅಂತ ಕೂಡ ಇಲ್ಲ. CNS ಅಂತ ಬರ್ಕೊಳ್ಳಿ, ಒಂದು ಡ್ಯಾಶ್ ಹಾಕ್ಬಿಟ್ಟು ಯು ರೈಟ್ ಇಟ್ ಆಸ್ ಬ್ರೈನ್ ಪ್ಲಸ್ ಸ್ಪೈನಲ್ ಕಾರ್ಡ್, CNS ಕ್ಲೋಸ್. PNS ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್. ಸೊ ಹ್ಯೂಮನ್ ನ್ಯೂರಲ್ ಸಿಸ್ಟಮ್, ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್, ಆಲ್ ದ ನರ್ವ್ಸ್ ಆಫ್ ಅವರ್ ಬಾಡಿ, all the nerves of our body except spinal cord and brain. So next one, first we will discuss about peripheral neural system. ಅದನ್ನ ಮುಗಿಸ್ಬಿಟ್ಟು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ತುಂಬಾ ದೊಡ್ಡ ಟಾಪಿಕ್. ಸೊ ಕೊನೆಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಗೆ ಬರೋಣ. ಫಸ್ಟ್ ವಿಲ್ ಫಿನಿಶ್ ದಿಸ್ ಶಾರ್ಟ್ ಟಾಪಿಕ್, ತುಂಬಾ ಚಿಕ್ಕದಾಗಿದೆ. ಸೊ PNS, ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಪೆರಿಫೆರಲ್ ನ್ಯೂರಾಲ್ ಸಿಸ್ಟಮ್. ಪೆರಿಫೆರಲ್ ನ್ಯೂರಾಲ್ ಸಿಸ್ಟಮ್ ನಲ್ಲಿ 2 ಭಾಗ. ಒಂದು ಬೇರೆ ಅಂಗಾಂಗಗಳಿಂದ ಸೊ ಇನ್ಫಾರ್ಮೇಶನ್ ನ ತಗೊಂಡು ಬ್ರೈನ್ ಕಡೆಗೆ ಬರುವಂತ ನ್ಯೂರಾನ್ ಸಿಸ್ಟಮ್ ಅಲ್ವಾ. ಸೊ ಒಂದೇನ್ ಮಾಡ್ತಾ ಇದೆ, ಬೇರೆ ಬೇರೆ ಭಾಗಗಳಿಂದ ಅಂಗ ಅಥವಾ ಅಂಗಾಂಶ, ಟಿಶ್ಯೂ ಆರ್ ಆರ್ಗನ್ಸ್, ಅಲ್ಲಿಂದ ಮೆದುಳಿನ ಕಡೆಗೆ
ಇನ್ಫಾರ್ಮೇಶನ್ ಅನ್ನ ತರುವಂತ ನ್ಯೂರಾನ್ಸ್ ಅನ್ನ ವಿ ಕಾಲ್ ಇಟ್ ಆಸ್ ಅಫರೆಂಟ್ ಫೈಬರ್ಸ್ ಅಂತ ಕರಿತೀವಿ, ಅಥವಾ ಅಫರೆಂಟ್ ನ್ಯೂರಾನ್ಗಳು ಅಂತ ಕರಿತೀವಿ. ಅದು ಫಸ್ಟ್ ಪಾರ್ಟ್ ಆಫ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಇನ್ನೊಂದು ಮೆದುಳಿನಿಂದ ಅಂಗ ಅಥವಾ ಬೇರೆ ಬೇರೆ ಅಂಗಾಂಶಗಳಿಗೆ ಸೊ ಏನು ಇನ್ಫಾರ್ಮೇಶನ್ ಅನ್ನ ಕ್ಯಾರಿ ಮಾಡುತ್ತೋ ಸೊ ಆ ನರಮಂಡಲಗಳನ್ನ ನಾವು ಇಫರೆಂಟ್ ಫೈಬರ್ಗಳು ಅಥವಾ ಇಫರೆಂಟ್ ನ್ಯೂರಾನ್ಗಳು ಅಂತ ಕರಿತೀವಿ. ಎರಡು ಪಾರ್ಟ್, ಒನ್ ಈಸ್ ಅಫರೆಂಟ್, ಸೆಕೆಂಡ್ ಒನ್ ಈಸ್ ಇಫರೆಂಟ್. ಸೇಮ್ ಲೈಕ್ ಅವರ್ ಕಿಡ್ನಿನ ನೋಡಿದಿರಲ್ವಾ, ಕಿಡ್ನಿ ಒಳಗೆ ಬರುವಂತ ಬ್ಲಡ್ ವೆಸಲ್ಸ್ ಅನ್ನ ಅಫರೆಂಟ್ ಅಂತ ಕರೆದ್ವಿ, ಕಿಡ್ನಿಯಿಂದ ಆಚೆಗೆ ಹೋಗೋದನ್ನ ಇಫರೆಂಟ್ ಅಂತ ಕರೆದ್ವಿ. ಸೊ ಮೆದುಳಿನಲ್ಲೂ ಕೂಡ ಸೇಮ್. ಸೊ ಬೇರೆ ಬೇರೆ ಅಂಗಾಂಗಗಳಿಂದ ಬ್ರೈನ್ ಕಡೆಗೆ ಒಳಗಡೆಗೆ ಬರೋದನ್ನ ಅಫರೆಂಟ್, ಆಚೆಗೆ ಹೋಗೋದನ್ನ ವಿ ಕಾಲ್ ಇಟ್ ಆಸ್ ಇಫರೆಂಟ್. ಸೊ ದಿಸ್ ಈಸ್ ಫಸ್ಟ್ ಟೈಪ್. ಸೊ ಎರಡು ಸೇರಿಸಿ ಇದನ್ನ ಫಸ್ಟ್ ಟೈಪ್ ಅಂತ ಕರಿಬಹುದು. ಸೊ ಸೆಕೆಂಡ್ ಒನ್, ಸೊ ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ, ಇಷ್ಟೇ ಶಾರ್ಟ್ ಆಗಿ ಬರೀರಿ ಸಾಕಾಗುತ್ತೆ. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀನಿ ಅಷ್ಟೇ, ಸೇಮ್ ಥಿಂಗ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್. ಸೊ ಸೆಕೆಂಡ್ ಒನ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅನ್ನ ವಿ ಹ್ಯಾವ್ ಡಿವೈಡೆಡ್ ಇಂಟು two more parts. One is somatic neural system, ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ವಾಲಂಟ್ರಿ ಮಸಲ್ಸ್, ವಾಲಂಟ್ರಿ ಅಂದ್ರೆ ಸೊ ನಾವು ಕಂಟ್ರೋಲ್ ಮಾಡ್ತೀವಲ್ವಾ. ಎಕ್ಸಾಂಪಲ್ ವಾಲಂಟ್ರಿ ಮಸಲ್ಸ್ ಗೆ ಸ್ಕೆಲಿಟಲ್ ಮಸಲ್ಸ್, ಅದನ್ನ ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ವಿ. ಸ್ಕೆಲಿಟಲ್ ಮಸಲ್ಸ್ ನ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ನಿಮ್ಮ ಕೈಯಲ್ಲಿರುವಂತ ಮಾಂಸಖಂಡವನ್ನ ನೀವು ಕಂಟ್ರೋಲ್ ಮಾಡಬಹುದು. ಸೊ ಅಥವಾ ಎಕ್ಸಾಂಪಲ್ ಫಾರ್ ಇನ್ವಾಲಂಟ್ರಿ ಮಸಲ್ಸ್, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಇಂಟೆಸ್ಟೈನ್ ಇರ್ಬೋದು. ಸೊ ದೋಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಅವರ್ ಇನ್ವಾಲಂಟ್ರಿ ಮಸಲ್ಸ್. ಸೊ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ನಲ್ಲಿ ಯಾವುದು ನರ್ವ್ಸ್, ಸೊ ಯಾವುದು ನರಮಂಡಲಗಳು ಸೊ ನಿಮಗೆ ಆಟೋಮೆಟಿಕ್ ಇನ್ವಾಲಂಟ್ರಿ ಸಿಸ್ಟಮ್ ಏನಿದೆಯೋ ಅದಕ್ಕೆ ಸಪ್ಲೈ ಮಾಡ್ತಾವೋ ಇನ್ಫಾರ್ಮೇಶನ್ ಅನ್ನ, ಸೊ ದೇ ಆರ್ ಕಾಲ್ಡ್ ಆಸ್ ಆಟೋಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್. ಸೊ ಯಾವುದು ನಿಮ್ಮ ವಾಲಂಟ್ರಿ ಮಸಲ್ಸ್ ಇದೆಯೋ ಅದಕ್ಕೆ ನ್ಯೂರಾನ್ಸ್ ಅನ್ನ ಕನೆಕ್ಟ್ ಮಾಡ್ಕೊಂಡಿದೆಯೋ they are called as somatic neural system. Somatic neural system ಗೆ best example is your skeletal muscles. Clear? So next slide ನಲ್ಲಿ clear ಆಗಿದೆ. So here you can see somatic neural system. ಇದನ್ನ ಬಿಟ್ಬಿಡಿ. ಸೊ ಇದನ್ನ ಸೇಮ್ ಆಗಿ ಶಾರ್ಟ್ ಮಾಡಿ ಬರ್ದಿದೆ ನಾನು ನಿಮ್ಗೆ. ಜಸ್ಟ್ ಹೈಲೈಟೆಡ್ ಪಾಯಿಂಟ್ಸ್ ಮಾತ್ರ ತಗೊಂಡ್ರೆ ಸಾಕು. ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್ ಸೊ ಎಲ್ಲಿಗೆ ನರಗಳನ್ನ ಕನೆಕ್ಟ್ ಮಾಡಿರುತ್ತೆ, ವಾಲಂಟ್ರಿ ಮಸಲ್ಸ್ ಗೆ ನಿಮ್ಮ ನ್ಯೂರಾನ್ಸ್ ನ ಕನೆಕ್ಟ್ ಮಾಡಿರುತ್ತೆ. ಎಕ್ಸಾಂಪಲ್ ಬೈಸೆಪ್ಸ್, ಟ್ರೈಸೆಪ್ಸ್, ಇನ್ ಜನರಲ್ ಸ್ಕೆಲಿಟಲ್ ಮಸಲ್ಸ್. ಬೈಸೆಪ್ಸ್, ಟ್ರೈಸೆಪ್ಸ್ ಆಗಿರ್ಬೋದು, ಹ್ಯಾಂಡ್ಸ್, ಲೆಗ್ಸ್, ನಿಮ್ಮ ಕಾಲುಗಳು, ಇದಕ್ಕೆ ಕನೆಕ್ಟ್ ಆಗಿರುವ ನ್ಯೂರಾನ್ಸ್ ಅನ್ನ ವಿ ಕಾಲ್ ಇಟ್ ಆಸ್ ಸೊಮ್ಯಾಟಿಕ್. ಇನ್ನೊಂದು ಇನ್ವಾಲಂಟ್ರಿ ಮಸಲ್ಸ್. ಸೊ ತಮಗೆ ತಾವೇ ಕೆಲಸ ಮಾಡುವಂತ ಅಂಗಾಂಶಗಳು ಅಥವಾ ಅಂಗಗಳಿಗೆ ಕನೆಕ್ಟ್ ಆಗಿರುವ ನರಮಂಡಲಗಳನ್ನ ವಿ ಕಾಲ್ ಇಟ್ ಆಸ್ ಆಟೋಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್. ಬೇಸಿಕಲಿ ದೇ ಹ್ಯಾವ್ ಕನೆಕ್ಟೆಡ್ ಟುವರ್ಡ್ಸ್ ಇನ್ವಾಲಂಟ್ರಿ ಮಸಲ್ಸ್. ನೀವು ದೇಹದಲ್ಲಿರೋ ಯಾವುದೇ ಇನ್ವಾಲಂಟ್ರಿ ಮಸಲ್ಸ್ ಅನ್ನ ತಗೊಂಡ್ರು ಸೊ ದೇ ಆರ್ ಕನೆಕ್ಟೆಡ್ ವಿತ್ ಆಟೋಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್. ಸೊ ದೀಸ್ ಟು ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಅಫರೆಂಟ್, ಪೆರಿಫೆರಲ್ ನ್ಯೂರಲ್ ಸಿಸ್ಟಮ್ ಅಲ್ಲಿ ಅಫರೆಂಟ್ ಅಂಡ್ ಡಿಫರೆಂಟ್, ಸೊಮ್ಯಾಟಿಕ್ ಅಂಡ್ ಆಟೋಮ್ಯಾಟಿಕ್.